ನಮಸ್ಕಾರ ಕರ್ನಾಟಕ. ಬಿಗ್ ಬಾಸ್ ಮನೆಯಲ್ಲಿ ಎರಡನೇ ಪ್ರೋಮೋ ನೋಡಿದೆ ಗುರು. ಇಷ್ಟೇ ಗುರು ಜೀವನ. ಚೆನ್ನಾಗಿದ್ರೆ ಎಲ್ಲರೂ ಯೂಸ್ ಮಾಡ್ಕೊತಾರೆ, ಮೂಲೆ ಗುಂಪಾದರೆ ಯಾರಾದರೂ ಯೂಸ್ ಮಾಡ್ಕೊತಾರ. ಇದಕ್ಕೆ ಸರಿಯಾದ ಉದಾಹರಣೆ ಇವತ್ತು ಕಾರ್ತಿಕ್ ಆಗಿದ್ದಾರೆ. ಇಷ್ಟೇ ನೋಡ್ರಿ, ತನಿಷಾ ಜಾಸ್ತಿ ಕೊಟ್ಟಿದ ತಕ್ಷಣ ಓಡೋಗಿ ಸೇರ್ಕೊಂಡಿದ್ದ ತಕ್ಷಣ ಇವಾಗ ನೋಡಿದ್ರೆ ಒಂಚೂರು ಇಂಜುರಿ ಆಗಿರೋದಕ್ಕೆ ತನಿಷಾನೇ ಗೂಟ ಹೊಡೆದ್ಲು. ಇಷ್ಟೇ ಗುರು. ಚೆನ್ನಾಗಿದ್ರೆ ಎಲ್ಲರೂ ಬರ್ತಾರೆ, ಚೆನ್ನಾಗಿಲ್ಲ ಅಂದರೆ ಯಾರೂ ಬರಲ್ಲ. ಇದನ್ನ ಇವಾಗ ಕಾರ್ತಿಕ್ ಅರ್ಥ ಮಾಡ್ಕೊಬೇಕು. ಇಲ್ಲ ಅಂದರೆ ಇವಾಗ ನೋಡು, ಏನೂ ಆಗಲ್ಲ ಅವನ ಕೈಲಿ ಅಂತ ಗೊತ್ತಾಗಿದ್ದ ತಕ್ಷಣ ಯಾರು ಅವನ್ನ ಖರೀದಿನೇ ಮಾಡಲಿಲ್ಲ. ವೇಸ್ಟ್ ಆಗ್ಬಿಟ್ಟಿದ್ದಾನೆ ಇವಾಗ ಅವನು. ಇವಾಗಾದ್ರೂ ಥಿಂಕಿಂಗ್ ಲೆವೆಲ್ ಸ್ವಲ್ಪ ಚೆನ್ನಾಗಿರ್ಬೇಕು. ಯಾಕಂದರೆ ಒಬ್ರಿಗೆ ಅನ್ಯಾಯ ಮಾಡ್ಬಿಟ್ಟು ಹೋದರೆ ಕರ್ಮ ಈಸ್ ಬ್ಯಾಕ್ ಅಂತಾರಲ್ಲ, ಅದು ಹಿಂಗೆ ಆಗೋದು. ಇನ್ನೊಬ್ರಿಗೆ ಮೋಸ ಮಾಡ್ಬಿಟ್ಟು ಹೋದ್ರೆ ಇನ್ನೇನಾಗುತ್ತೆ ಹೇಳ್ರಿ, ಈ ಥರನೇ ಆಗೋದು. ಇದು ಕರೆಕ್ಟಾಗಿ ಆಗಿದೆ ಅವನಿಗೆ. ಮತ್ತು ಅವ್ನು ಮಾಡಿರೋ ಕೆಲಸಕ್ಕೆ ಇದು ಕಡಿಮೆನೇ ಆಯಿತು ನನ್ನ ಪ್ರಕಾರ. ಆದರೂ ಇರೋ ಬರೋದೆಲ್ಲ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಯ್ತು. ಅದಕ್ಕೆ ಗುರು ಹೇಳೋದು ಕರೆಕ್ಟಾಗಿರಬೇಕು ಅಂತ. ಮತ್ತು ಸ್ನೇಹಿತರೆ, ಇವತ್ತು ಅವನಿಗೆ ಆಗಿರೋ ಈ ಪರಿಸ್ಥಿತಿಗೆ ಮತ್ತು ಅವನು ನಡ್ಕೊಂಡಿದ್ದ ನಡವಳಿಕೆಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.